ವಿದ್ಯಾರ್ಥಿಗಳ ಮೇಲಿನ ದಾಳಿ ದೇಶದ ಮುಂದಿನ ಭವಿಷ್ಯದ ಮೇಲೆ ಹಲ್ಲೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆಶಿ, ಇದು ಭಾರತದ ಯುವಕರ ಬದುಕಿನ ಪ್ರಶ್ನೆ. ಅವರ ಭವಿಷ್ಯ ಉತ್ತಮವಾಗಿರಬೇಕು ಅನ್ನೋದು ಎಲ್ಲರ ಆಸೆಯಲ್ವಾ ಅಂತ ಪ್ರಶ್ನಿಸಿದ್ರು. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ರಾಹುಲ್ ಗಾಂಧಿ ಹೋರಾಟ ಮಾಡುತ್ತಿದ್ದಾರೆ. ಅವರ ಬಂಧನವನ್ನ ಇಡೀ ದೇಶ ಖಂಡಿಸುತ್ತೆ ಎಂದರು. ಕಲಬುರಗಿಯಲ್ಲಿ ಬರ ಘೋಷಣೆಗಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದೆ. ಕಲಬುರಗಿ ನಗರದ ಶಹಾಬಾದ್ ರಿಂಗ್ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದೆ. ಮಳೆ ಬಾರದೆ ಬೆಳೆ ಹಾನಿಯಿಂದ ಬರ ಆವರಿಸಿದೆ. ರೈತರ ಜೀವನಾಡಿ ಭೀಮಾ ನದಿ ಬತ್ತಿ ಹೋಗಿದೆ. ಕೂಡಲೇ ಸರ್ಕಾರ ಬರ ಘೋಷಣೆ ಮಾಡಿ ಬರ ಪರಿಹಾರ ನೀಡಬೇಕು. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಬಿಡಿಸಿ ರೈತರ ಜೀವ ಉಳಿಸಿ ಅಂತ ಘೋಷಣೆ ಕೂಗಿದ್ರು. ಸಂಪುಟ ವಿಸ್ತರಣೆ ಆದಷ್ಟು ಬೇಗ ಆಗಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್, ಬೆಳಗಾವಿಯಲ್ಲಿ 3 ಜನರಿಗೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದೇವೆ. ಅಶೋಕ ಪಟ್ಟಣ ಅವರು ಸೀನಿಯರ್ ಇದ್ದಾರೆ, ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದಿದ್ದಾರೆ. ಕಲಬುರಗಿಯ ಜಾಧವ್ ಲೇಔಟ್ ನಿವಾಸಿಗಳು ಕೊಳಚೆ ನೀರಿಗೆ ಕಂಗೆಟ್ಟಿದ್ದಾರೆ. ನಲ್ಲಿಗಳಲ್ಲಿ ಕೊಳಚೆ ನೀರು ಬರ್ತಿದ್ದು ಸಾಂಕ್ರಾಮಿಕ ರೋಗ ಭೀತಿಯಲ್ಲಿದ್ದಾರೆ. 5 ದಿನಗಳಿಗೊಮ್ಮೆ ಪಾಲಿಕೆಯಿಂದ ನಲ್ಲಿ ನೀರು ಸರಬರಾಜಾಗ್ತಿದ್ದು ಕಲುಷಿತ ನೀರು ಪೂರೈಕೆ ಮಾಡಲಾಗ್ತಿದೆ. ನೀರು ಬಳಸಿರೋದ್ರಿಂದ ಚರ್ಮ ರೋಗಕ್ಕೆ ತುತ್ತಾಗಿದ್ದು ಜನರ ಆರೋಗ್ಯದ ಜೊತೆ ಕಲಬುರಗಿ ಮಹಾನಗರ ಪಾಲಿಕೆ ಚೆಲ್ಲಾಟ ಆಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವಂತಹ L&T ಕಂಪನಿ ವಿರುದ್ಧ ಧಾರವಾಡ, ಸತ್ತೂರಿನ ವಿವಿಧ ಬಡಾವಣೆಗಳ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿದ್ದು ಪಾಲಿಕೆ ಸದಸ್ಯರಾದ ನೀಲವ್ವ ಯಲ್ಲಪ್ಪ ಅರವಳದವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಕರೆಯಲ್ಪಡುವ ಆಗುಂಬೆ ಎಷ್ಟು ಮನಮೋಹಕ ಆಗಿದೆಯೋ ಅಷ್ಟೇ ಅಪಾಯಕಾರಿ. ಆಗುಂಬೆ ಘಾಟಿಯ 14 ತಿರುವುಗಳಲ್ಲಿ ಮಳೆ ಮಂಜುಗಳ ನಡುವೆ ಹೇರ್ಪಿನ್ ತಿರುವುಗಳಲ್ಲಿ ಸಂಚಾರ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ತಿರುವುಗಳಲ್ಲಿ ಹಾಕಲಾದ ಬ್ಯಾರಿಕೇಡ್ ಕಿತ್ತು ಹೋದ್ರೂ ಅದನ್ನು ಸರಿಪಡಿಸುವ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಘನವಾಹನಗಳು ಅಥವಾ ಅದರಲ್ಲೂ ಪ್ರಯಾಣಿಕರನ್ನು ಹೊತ್ತು ಸಾಗುವ ಬಸ್ ಎಲ್ಲಾದ್ರೂ ನಿಯಂತ್ರಣ ತಪ್ಪಿ ಹಿಂದೆ ಬಂದ್ರೆ ದೇವ್ರೇ ಗತಿ. ಸರ್ಕಾರ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿದೆ. ಧಾರವಾಡದಲ್ಲಿ ವಿಚಿತ್ರ ಘಟನೆಯೊಂದು ಅಚ್ಚರಿ ಮೂಡಿಸಿದೆ. 8 ದಿನದ ಕುರಿಮರಿಯೊಂದು ಹಾಲು ನೀಡುತ್ತಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಬಳ್ಳೂರ ಗ್ರಾಮದಲ್ಲಿ ಈ ಘಟನೆ ಆಶ್ಚರ್ಯಚಕಿತಗೊಳಿಸಿದೆ. ಗ್ರಾಮದ ನಿವಾಸಿ ದೇವಮ್ಮ ಯಲ್ಲಪ್ಪ ಅವರಿಗೆ ಸೇರಿದ ಕುರಿ ಕಳೆದ 8 ದಿನಗಳ ಹಿಂದಷ್ಟೇ ಮರಿ ಹಾಕಿದೆ. ಆದರೆ ಕೆಲವೇ ದಿನಗಳಲ್ಲಿ ಕೆಚ್ಚಲಿನಲ್ಲಿ ಹಾಲು ಬರ್ತಿರುವುದು ಕುಟುಂಬಸ್ಥರಿಗೆ ಅಚ್ಚರಿ ತಂದಿದೆ. ಗ್ರಾಮಸ್ಥರು ಕೂಡ ಈ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಿಂದ ಔಟ್ ಆಗಿದ್ದ ರಾಜಣ್ಣ ಪುತ್ರ ಹೊಸ ಬೇಡಿಕೆ ಇಟ್ಟಿದ್ದಾರೆ. ದೆಹಲಿಗೆ ತೆರಳುವಾಗ ಮಾತನಾಡಿದ MLC ರಾಜೇಂದ್ರ, ನಮ್ಮ ತಂದೆಯವರಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳ್ತೀವಿ, ಇಲ್ಲವಾದ್ರೆ ನನಗೆ ಅವಕಾಶ ಕೊಡಿ ಅಂತ ಮನವಿ ಮಾಡೋದಾಗಿ ಹೇಳಿದ್ರು. ಈ ಬಾರಿ ಮಳೆ ಅಷ್ಟೇನು ಆರ್ಭಟ ನಡೆಸಿಲ್ಲ. ಆದರೂ ಕೂಡ ಕಳಸಾ ಹೊರನಾಡು ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದೆ. ಕಳಸಾ ಹೊರನಾಡು ಕೇವಲ 10 ಕಿಲೋಮೀಟರ್ ಪ್ರಯಾಣಕ್ಕೆ ಅರ್ಧ ಗಂಟೆ ಸಮಯ ಬೇಕಾಗ್ತದೆ. ಹೊಂಡ ಗುಂಡಿ ರಸ್ತೆಯಲ್ಲಿ ಸಂಚರಿಸೋ ಭಕ್ತರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ರಸ್ತೆಯ ಮೇಲೆ ಕೆರೆಗಳಂತಹ ಗುಂಡಿ ಕಂಡು ಪ್ರವಾಸಿಗರು ಬೆಚ್ಚಿ ಬೀಳ್ತಿದ್ದಾರೆ. ಬಸ್ ನಿಲುಗಡೆ ಮಾಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಧರಣಿ ನಡೆಸಿದ್ದಾರೆ. ಸುಮಾರು 10ಕ್ಕಿಂತ ಹೆಚ್ಚು ಬಸ್ಗಳನ್ನು ತಡೆದ ವಿದ್ಯಾರ್ಥಿಗಳು ದಿನಂಪ್ರತಿ ನಮಗೆ ಬಸ್ ನಿಲ್ಲಿಸ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ಸಾಧ್ಯವಾಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು.